ವಯನಾಡು ಭೂದುರಂತ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನ ಕೊಟ್ಟಿದ್ರು. ವೈಮಾನಿಕ ಸಮೀಕ್ಷೆಯ ಬಳಿಕ ಕಾಳಜಿ ಕೇಂದ್ರಕ್ಕೆ ಮೋದಿಯವರು ಭೇಟಿಯನ್ನ ನೀಡಿದ್ರು. ಸೆಂಟ್ ಜೋಸೆಫ್ ಸ್ಕೂಲ್ನಲ್ಲಿರುವಂತಹ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರನ್ನ ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತುಕತೆಯನ್ನು ನಡೆಸೋದ್ರ ಜೊತೆಗೆ ಅವರ ಅಹವಾಲನ್ನ ಸ್ವೀಕರಿಸಿದ್ರು. ಹಾಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಸಂದರ್ಭದಲ್ಲಿ ಮಾಡಿದ್ರು. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಕಾಳಜಿ ಕೇಂದ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನ ಕೊಟ್ಟು ಸಂತ್ರಸ್ತರನ್ನ ಭೇಟಿಯಾದ ಕ್ಷಣ ಮತ್ತು ವೈದ್ಯರನ್ನೂ ಕೂಡ ಅವರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ಇನ್ನು ಮತ್ತೊಂದು ಕಡೆ ಈ ಒಂದು ಭೂದುರಂತ ಸಂಭವಿಸಿದಂತಹ ಸ್ಥಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇದ್ದಾರೆ. ಸೈನಿಕರಿಂದ ತಾತ್ಕಾಲಿಕವಾಗಿ ನಿರ್ಮಾಣವಾದಂತಹ ಸ್ಟೀಲ್ ಬ್ರಿಡ್ಜ್ನಲ್ಲಿ ನಡೆದು ಹೋಗಿ ದುರಂತ ಸ್ಥಳದ ವೀಕ್ಷಣೆಯನ್ನ ಮಾಡಿ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಮುಂಡಕೈ ಹಾಗೆಯೇ ಚೂರಲ್ಮಲ ಸೇರಿದಂತೆ ಆ ಭಾಗದ 3 ಕಡೆಗಳಲ್ಲಿ ಏನು ಭೂದುರಂತ ಸಂಭವಿಸಿ ಸುಮಾರು 400ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ, ಅನೇಕರು ನಾಪತ್ತೆಯಾಗಿದ್ದಾರೆ. ಇಡೀ ಊರೇ ಸರ್ವನಾಶವಾಗಿದೆ. ವಯನಾಡು ಸಂಪೂರ್ಣವಾಗಿ ಸ್ವರ್ಗದಂತಿತ್ತು. ಆದರೆ ಈ ಒಂದು ಭೂದುರಂತ ಸಂಭವಿಸಿದ ನಂತರ ನರಕವಾಗಿ ಪರಿಣಮಿಸಿತು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲಿಸಬೇಕು ಅನ್ನೋ ಮನಸ್ಸನ್ನ ಮಾಡಿ ಪರಿಶೀಲನೆಯನ್ನ ಮಾಡಿ ಮಾಹಿತಿಯನ್ನ ಪಡೆದುಕೊಂಡ್ರು. ಇವನ್ ಕೇರಳ ಸರ್ಕಾರದ ಸಿಎಂ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆದ್ರು. ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡೆದು ಕಾಳಜಿ ಕೇಂದ್ರದಲ್ಲಿರುವವರು ಮತ್ತು ಆಸ್ಪತ್ರೆಯಲ್ಲಿ ಇರುವವರನ್ನ ಕೂಡ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸಿ ಕಣ್ಣೊರೆಸುವಂತಹ ಕೆಲಸವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇದು ವೈಮಾನಿಕ ಸಮೀಕ್ಷೆಯ ದೃಶ್ಯಾವಳಿಗಳು. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಸಂಪೂರ್ಣವಾಗಿ ಸ್ವರ್ಗದಂತಿದ್ದಂತಹ ಪ್ರದೇಶ ಯಾವ ರೀತಿಯಾಗಿ ಸ್ಮಶಾನವಾಗಿದೆ. ಹಚ್ಚ ಹಸಿರಿನಿಂದ ಕೂಡಿದಂತಹ ಭೂಪ್ರದೇಶ ಈಗ ಸಂಪೂರ್ಣವಾಗಿ ಮಣ್ಣು ಬಂಡೆಕಲ್ಲುಗಳಿಂದ ತುಂಬಿ ಹೋಗಿದ್ದು ಹೇಗೆ, ದುರಂತ ಸಂಭವಿಸಿದಂತಹ ಕ್ಷಣ ಹೇಗಿತ್ತು, ಇದೆಲ್ಲದರ ಸಂಪೂರ್ಣ ವಿವರಣೆಯನ್ನು ವೈಮಾನಿಕ ಸಮೀಕ್ಷೆಯಲ್ಲಿ ಮೋದಿ ಪಡ್ಕೊಂಡ್ರು.